ಗಾಂಧಿ ಮೂಲತಃ ಪಂಜಾಬಿ ಬೆಡಗೆ. ಸಾಧಾರಣ ರೂಪಿನ ಯಾವುದೇ ಗಾಡ್ ಫಾದರ್ ಇಲ್ಲದ ಈಕೆ ಬಣ್ಣದ ಲೋಕದಲ್ಲಿ ಕೆರಿಯರ್ ಅನ್ನ ರೂಪಿಸಿಕೊಳ್ಳೋದಕ್ಕೆ ಪಟ್ಟಪಾಡು ಅಷ್ಟಿಷ್ಟಲ್ಲ. ಆದರೆ ದೂರದ ದೆಹಲಿಯಿಂದ ಬಂದಿದ್ದ ಪೂಜಾ ಬಡಪೆಟ್ಟಿಗೆ ಸೋಲನ್ನ ಒಪ್ಪಿಕೊಳ್ಳುವವಳಲ್ಲ. ತನ್ನ ಸತತ ಶ್ರಮ, ಅವಕಾಶವಾದಿ ಧೋರಣೆ ಜೊತೆಗೊಂದಿಷ್ಟು ಕಿಲಾಡಿತನ ಇವಿಷ್ಟರ ಮೂಲಕ ಪೂಜಾ ಸ್ಯಾಂಡಲ್ವುಡ್ನ ಅಗ್ರನಟಿ ಅನ್ನಿಸ್ಕೊಂಡ್ಲು. ಪೂಜಾ ಗಾಂಧಿ ಪಂಜಾಬ್ ಮೂಲದವರು. ಆದ್ರೆ ಈಕೆ ಹುಟ್ಟಿ ಬೆಳೆದದ್ದು ದೆಹಲಿಯಲ್ಲಿ. ಇವರ ಅಪ್ಪ ಪವನ್ ಗಾಂಧಿ ಒಬ್ಬ ಬಿಸಿನೆಸ್ ಮ್ಯಾನ್, ಅಮ್ಮ ಗೃಹಿಣಿ. ಈಕೆಯ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಪ್ರೊಡಕ್ಷನ್ ಹೌಸ್ ಅನ್ನ ಹೊಂದಿದ್ರು. ಅವರ ಒತ್ತಾಯಕ್ಕೆ ಮಾಡೆಲಿಂಗ್ ಮಾಡತೊಡಗಿದ ಪೂಜಾ ಗಾಂಧಿ ಮುಂದೆ ಅದನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸಿದ್ಲು. ಮಾಡೆಲಿಂಗ್ ಕರಿಯರ್ನ ಆರಂಭದಲ್ಲಿಯೇ ಪೂಜಾ ಡೆಸ್ಪರೇಟ್ ಆಗಿದ್ಲು. ಯಾಕಂದ್ರೆ ಈಕೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೆಲಿಂಗ್ ಅವಕಾಶಗಳು ಸಿಕ್ಕಿರಲಿಲ್ಲ. ಆದ್ರೆ ಒಮ್ಮೆ ಬಣ್ಣದ ಲೋಕದ ರುಚಿ ಕಂಡಿದ್ದ ಈಕೆ ಆರಂಭದಲ್ಲೇ ಅದನ್ನ ಕೈಬಿಡುವಂತಿರಲಿಲ್ಲ. ಪೂಜಾ ಗಾಂಧಿ ಬೆಳ್ಳಿತೆರೆಗೆ ಅಡಿ ಇಟ್ಟಿದ್ದು ತೊಮಕೆ ಸಲಾಂ ಅನ್ನೋ ಬೆಂಗಾಳಿ ಚಿತ್ರದ ಮೂಲಕ. ಅದರಿಂದ ಈಕೆಗೆ ನಯಾ ಪೈಸಾ ಸಹಾಯವಾಗಲಿಲ್ಲ. ನಂತರ ಈಕೆ ತನ್ನ ದಿಕ್ಕು ಬದಲಿಸಿ ದಕ್ಷಿಣದತ್ತ ಹೆಜ್ಜೆ ಹಾಕಿದ್ಲು. ಆಗ ಈಕೆಯನ್ನ ಕರೆದು ಅವಕಾಶ ಕೊಟ್ಟಿದ್ದು ತಮಿಳು ಚಿತ್ರರಂಗ. ಪೂಜಾ ಗಾಂಧಿ ಹಾಗೆ ಮೊದಲ ಬಾರಿಗೆ ನಟಿಸಿದ ಚಿತ್ರ ತಮಿಳಿನ ಕೊಕ್ಕಿ. ಅದು ಕೂಡ ಫ್ಲಾಪ್ ಆಗಿ ಪೂಜಾ ನಿರಾಶಳಾಗಬೇಕಾಯಿತು. ಆದ್ರೆ ಪೂಜಾ ಗಾಂಧಿ ಅನ್ನೋ ನಟಿಯ ಬಗ್ಗೆ ಜನ ಮಾತನಾಡತೊಡಗಿದ್ದು ಮುಂಗಾರು ಮಳೆ ಚಿತ್ರ ರಿಲೀಸ್ ಆದ ನಂತರ. ದಿನಗಳದಂತೆ ಪೂಜಾ ಸ್ಯಾಂಡಲ್ವುಡ್ ನಲ್ಲಿ ನೆಲೆ ಕಂಡುಕೊಳ್ಳತೊಡಗಿದ್ಲು. ಸುಲಭವಾಗಿ ಕಾಲ್ ಶೀಟ್ ಸಿಗ್ತಾ ಇದ್ದದ್ದು, ನಿರ್ಮಾಪಕರು ನಿರ್ದೇಶಕರು ಹೇಳದಂತೆ ಕೇಳ್ತಾ ಇದ್ದದ್ದು, ಕಿರಿಕ್ ಇಲ್ಲದೆ ಶೂಟಿಂಗ್ ಮುಗಿಸಿಕೊಡೋದು ಈಕೆಯನ್ನ ನಿರ್ಮಾಪಕರ ಮೆಚ್ಚಿನ ನಟಿಯನ್ನಾಗಿ ಮಾಡಿದ್ವು. ಅದೃಷ್ಟವಶಾತ್ ಈಕೆ ನಟಿಸಿದ ಕೆಲವು ಚಿತ್ರಗಳು ನಿರ್ಮಾಪಕರ ಥೈಲಿಯನ್ನ ತುಂಬಿಸಿದ್ವು. ಇದೆಲ್ಲದರಿಂದಾಗಿ ಪೂಜಾ ಗಾಂಧಿ ನಿರ್ಮಾಪಕರ ಪಾಲಿಗೆ ಲಕ್ಕಿ ಹೀರೋಯಿನ್ ಅನ್ನೋ ಹೆಸರು ಪಡೆದ್ಲು. ರವಿಚಂದ್ರನ್, ಜಗ್ಗೇಶ್, ಸುದೀಪ್, ವಿಜಯ ರಾಘವೇಂದ್ರ, ಶ್ರೀಮುರಳಿ ಹೀಗೆ ಕನ್ನಡದ 2 ತಲೆಮಾರಿನ ನಟರ ಜೊತೆ ನಟಿಸಿ ಸೈ ಎನಿಸಿಕೊಂಡ್ಲು. ತನ್ನ ಕೆರಿಯರ್ನಲ್ಲಿ ಪೂಜಾ ಗಾಂಧಿ ಅನೇಕ ಬಾರಿ ವಿವಾದಕ್ಕೆ ಗುರಿಯಾಗಿದ್ದಾರೆ. ಅನೇಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಹಾಗೆಯೇ ತಾವು ಕೂಡ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅದರ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ನ ನಂತರ.